ನೀವು ಮನಿ ಹೈಸ್ಟ್ ಅಥವಾ ದೊಡ್ಡ ದೊಡ್ಡ ರಾಬರಿ ಸಿನಿಮಾಗಳನ್ನು ನೋಡಿರ್ತೀರ. ಆದರೆ ಈಗ ಕರ್ನಾಟಕದ ಗಡಿ ಭಾಗದಲ್ಲಿ ನಡೆದಿರೋ ಈ ದರೋಡೆ ಕತೆ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಇದು ಕೇವಲ ದರೋಡೆ ಅಲ್ಲ, ಭಾರತದ ಅಪರಾಧ ಲೋಕದ ಇತಿಹಾಸದಲ್ಲೇ ಅತಿ ದೊಡ್ಡ ಮಹಾ ದರೋಡೆ. ಬರೋಬ್ಬರಿ 400ರಿಂದ 1,000 ಕೋಟಿ ರೂಪಾಯಿ ಹಣವಿದೆ ಎನ್ನಲಾದ 2 ಬೃಹತ್ ಕಂಟೈನರ್ಗಳನ್ನೇ ಹೈಜಾಕ್ ಮಾಡಲಾಗಿದೆ. ಅಷ್ಟಕ್ಕೂ ಈ ಹಣ ಯಾರದ್ದು? ಆ ದಟ್ಟ ಕಾಡಿನ ಮಧ್ಯೆ ನಡೆದಿದ್ದೇನೋ? ಈ ರೋಚಕ ಕತೆ ಹೇಳ್ತೇವೆ, ಕೇಳಿ. ಸ್ಥಳ ಬೆಳಗಾವಿ ಗೋವಾ ಗಡಿ ಭಾಗದ ಚೋರ್ಲಾ ಘಾಟ್. 2025 ಅಕ್ಟೋಬರ್ 16ರಂದು ಗೋವಾದಿಂದ ಮಹಾರಾಷ್ಟ್ರಕ್ಕೆ 2 ಕಂಟೈನರ್ಗಳು ಹೊರಡುತ್ತವೆ. ಆ ಕಂಟೈನರ್ಗಳಲ್ಲಿ ಇದ್ದದ್ದು ಸಾಮಾನ್ಯ ಸರಕಲ್ಲ, ಬರೋಬ್ಬರಿ 400 ಕೋಟಿ ರೂಪಾಯಿ ನಗದು ಇತ್ತು ಎನ್ನಲಾಗಿದೆ. ಆದರೆ ಚೋರ್ಲಾ ಘಾಟ್ನ ಅಪಾಯಕಾರಿ ತಿರುವುಗಳಲ್ಲಿ ಈ ಕಂಟೈನರ್ಗಳು ಏಕಾಏಕಿ ಮಾಯವಾಗುತ್ತವೆ. ಅಚ್ಚರಿಯ ವಿಷಯ ಅಂದರೆ ಈ ದರೋಡೆ ನಡೆದು 3 ತಿಂಗಳವರೆಗೂ ಯಾರಿಗೂ ಸುಳಿವೇ ಇರಲಿಲ್ಲ. ಈ ಮಹಾದರೋಡೆ ಬೆಳಕಿಗೆ ಬಂದಿದ್ದೇ ಒಂದು ಸಿನಿಮಾ ಕಥೆಯಂತೆ. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಎಂಬ ವ್ಯಕ್ತಿಯನ್ನು ಮಹಾರಾಷ್ಟ್ರದ ಬಿಲ್ಡರ್ ಕಿಶೋರ್ ಶೇಟ್ ಸಹಚರರು ಗನ್ ಪಾಯಿಂಟ್ನಲ್ಲಿ ಅಪಹರಿಸುತ್ತಾರೆ. ನಮ್ಮ 400 ಕೋಟಿ ಹೈಜಾಕ್ ಆಗಲು ನೀನೇ ಕಾರಣ ಅಂತ ಸಂದೀಪ್ಗೆ 1.5 ತಿಂಗಳು ಚಿತ್ರಹಿಂಸೆ ನೀಡುತ್ತಾರೆ. ಕೊನೆಗೂ ಅವರಿಂದ ತಪ್ಪಿಸಿಕೊಂಡ ಬಂದ ಸಂದೀಪ್ ಪೊಲೀಸರಿಗೆ ದೂರು ನೀಡಿದಾಗ ಈ ಮೆಗಾ ರಾಬರಿ ವಿಷಯ ಜಗತ್ತಿಗೆ ಗೊತ್ತಾಗುತ್ತೆ. ಈಗ ದೂರುದಾರ ಸಂದೀಪ್ ಬಿಡುಗಡೆ ಮಾಡಿರೋ ವಿಡಿಯೋ ಇಡೀ ದೇಶವನ್ನೇ ನಡುಗಿಸಿದೆ. ಆತ ಹೇಳ್ತಿರೋದು ಇದು 400 ಕೋಟಿ ಅಲ್ಲ, ಬರೋಬ್ಬರಿ 1,000 ಕೋಟಿ ರೂಪಾಯಿ ಹಗರಣ. ಅದರಲ್ಲೂ ರದ್ದಾದ 2,000 ರೂಪಾಯಿ ಮುಖಬೆಲೆಯ ನೋಟುಗಳು ಆ ಕಂಟೈನರ್ನಲ್ಲಿ ಇದ್ವಂತೆ. ಚೋರ್ಲಾ ಘಾಟ್ನಲ್ಲಿ ನೆಟ್ವರ್ಕ್ ಸಿಗಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡ ಖತರ್ನಾಕ್ ಗ್ಯಾಂಗ್ ಈ ಕೆಲಸ ಮಾಡಿದೆ. ಈಗ ಮಹಾರಾಷ್ಟ್ರ CM SIT ತನಿಖೆಗೆ ಆದೇಶಿಸಿದ್ದಾರೆ. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ತನಿಖೆಗೆ ಹೋದ ಕರ್ನಾಟಕ ಪೊಲೀಸರಿಗೆ ಮಹಾರಾಷ್ಟ್ರ ಪೊಲೀಸರು ಸಹಕರಿಸುತ್ತಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳೇ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರಾ? ಅಷ್ಟೊಂದು ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆ. ಒಟ್ಟಿನಲ್ಲಿ ಬೆಳಗಾವಿ ಗಡಿಯಲ್ಲಿ ನಡೆದ ಈ ದರೋಡೆ ಈಗ 3 ರಾಜ್ಯಗಳ ನಿದ್ದೆ ಕೆಡಿಸಿದೆ. ಈ ಹಣ ಯಾರದ್ದು? ಇದು ಕಪ್ಪು ಹಣವೇ ಅಥವಾ ದೊಡ್ಡ ರಾಜಕೀಯ ಪಿತೂರಿಯೇ? ಈ ರಾಬರಿ ಕುರಿತು ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.